ನೋಡಿ, ಇದರಲ್ಲಿ 6 ಸ್ಪೂನ್ ಆರಾರೋಟ್ ಪೌಡರ್ ತಗೊಂಡಿದ್ದೇನೆ. ಆರಾರೋಟ್ ಕುವೇದ ಹುಡಿ ಅಂತ ಹೇಳ್ತಾರೆ. ಆರಾರೋಟ್ ಪೌಡರ್ ಇದು ಭಾರಿ ಒಳ್ಳೆಯದು ಹೆಲ್ತಿಗೆ. ಸೊ ಇದು 6ರಿಂದ 7 ಸ್ಪೂನ್ ತಗೊಂಡಿದ್ದೇನೆ. ಇದಕ್ಕೀಗ ನೀರು ಹಾಕಬೇಕು. ಅಂದರೆ ಮೇಲಿನ ನೀರು ಸೋಸ್ಲಿಕ್ಕೆ ಉಂಟು, ಸ್ವಲ್ಪ ಜಾಸ್ತಿ ಹಾಕಿ ಗಂಟಿಲ್ಲದಾಗೆ ಇದನ್ನು ಕಲಿಸಿಕೊಳ್ಬೇಕು. ಹಾಗೆ ಕಲಿಸಿಕೊಂಡು ಅದು 5ರಿಂದ 10 ನಿಮಿಷ ಇಟ್ಟುಕೊಂಡೆ ಅದು ಮೇಲಿನ ನೀರು ಸ್ವಲ್ಪ ತೆಗೆದ್ರೆ ಒಳ್ಳೆಯದು. ಸರಿ ಗಂಟಿಲ್ಲದೆ ಕಲಿಸ್ಕೊಂಡೆ. 5 ನಿಮಿಷ ಆಯಿತು. ಈಗ ಮೇಲಿನ ನೀರನ್ನು ಸ್ವಲ್ಪ ಸೋಸ್ತೇನೆ ನೋಡಿ. ಇಟ್ಟರೇನು ಕಸ ಏನಾದರೂ ಇದ್ದರೆ ಹೋಗುತ್ತೆ. ಅಷ್ಟು ನೀರು ಇಟ್ಕೊಂಡೆ. ಇದಕ್ಕೆ ಈಗ ಸಾಧಾರಣ ಹಾಲಿನಷ್ಟು ಹದಕ್ಕೆ ಇಟ್ಕೊಂಡೆ. ಇದಕ್ಕೆ ಈಗ ಏಲಕ್ಕಿ ಪೌಡರ, ಪುಡಿ ಮಾಡಿ ಇಟ್ಕೊಂಡ ಏಲಕ್ಕಿ ಪೌಡರ್, ಮತ್ತು ನೋಡಿ ಸಕ್ಕರೆ ಹಾಕ್ತೇನೆ ನೋಡಿ. ಸಾಧಾರಣ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು. ಬೆಲ್ಲದ ಪೌಡ್ರ್ ಕೂಡ ಹಾಕ್ಬೋದು. ಸ್ವೀಟ್ ನೋಡಿಕೊಂಡು ಮತ್ತೆ ಜಾಸ್ತಿ ಬೇಕು ಅಂತಂದರೆ ಹಾಕಿಬಿಡೋದು. ಮತ್ತು ಒಲೆಯಲ್ಲಿಟ್ಟು ಮಾತ್ರ ಇದು ಕೈ ಬಿಡಬಾರ್ದು. ಯಾಕೆಂತ ಹೇಳಿದ್ರೆ ತಳ ಹಾಕ್ತದೆ. ಇಲ್ಲದೆ ಕೈ ಆಡಿಸ್ಕೊಂಡೇ ಇರಬೇಕಾಗ್ತದೆ ನೋಡಿ. ಒಂದು 5 ನಿಮಿಷ ನಾನು ಈಗ ಮಾಡ್ತೇನೆ ನೋಡಿ. ಇದೊಂದು 5 ನಿಮಿಷದಲ್ಲಿ ನೋಡಿ ಇದು ಈ ಥರ ಹದಕ್ಕೆ ಬಂತು ನೋಡಿ. ಸರಿ ಇದು ಕುದಿ ಬರಬೇಕು. ಸರಿ ಕುದಿ ಬಂತು. ಕುವೇದ ಹುಡಿ ಮಣ್ಣಿ ಅಂತ ಹೇಳ್ತಾರೆ. GSBಯಲ್ಲಿ ಕುವೆಂಪಿಟ್ಟ ದುದ್ದಡಿ ಅಂತ ಹೇಳ್ತಾರೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೂ ಅದೊಂಥರ ವೈಟ್ ಕಲರಲ್ಲಿ ಇದರಿಂದ ಅದು ಇಷ್ಟ ಆಗ್ತದೆ ನೋಡಿ. ಈಗ ಇಷ್ಟ ಆದರೆ ಸಾಕು. ಇದನ್ನೀಗ ನೋಡಿ, ಇದೀಗ ಒಂದು ಬಟ್ಟಲಿಗೆ ತುಪ್ಪ ಸಾರಿಸಿ ಇದಕ್ಕೆ ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು ನೋಡಿ. ಸಾಧಾರಣ 1.5 ಗಂಟೆ ಆಯಿತು. ಈಗ ರೂಮ್ ಟೆಂಪರೇಚರಲ್ಲಿ ತಣ್ಣದಿದೆ. ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಕೋಲ್ಡ್ ಬೇಕು ಅಂತಂದರೆ. ಇದನ್ನು ಮಾಡಿ ಕಟ್ ಮಾಡಿ ಟೇಸ್ಟಿಯಾದ ಕುವೇದ ಹುಡಿಯ ಮಣ್ಣಿ ರೆಡಿ ಆಯಿತು.